ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದ ಪ್ರಮುಖ ಪಾತ್ರಗಳ ಬಗ್ಗೆ ನೀವು ತಿಳಿದಿರಬಹುದು. ಅದರಲ್ಲಿ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಹಾಗೂ ಸಹದೇವರು ಈ ಪಂಚಪಾಂಡವರ ಬಗ್ಗೆ ನೀವು ತಿಳಿದೇ ಇರ್ತೀರ. ಆದರೆ ಈ ಪಂಚಪಾಂಡವರಿಗೆ ಎಷ್ಟು ಜನ ಹೆಂಡತಿಯರಿದ್ದರು ಹಾಗೂ ಅವರಿಗೆ ಎಷ್ಟು ಜನ ಮಕ್ಕಳಿದ್ದರು ಎಂಬ ವಿಷಯದ ಬಗ್ಗೆ ನಿಮಗೇನಾದರೂ ತಿಳಿದಿದೆಯಾ? ಈ ವಿಷಯದ ಬಗ್ಗೆ ಕೆಲವು ಜನ ಮಾತ್ರ ತಿಳಿದಿದ್ದಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಾಂಡವರಿಗೆ ಒಟ್ಟು ಎಷ್ಟು ಜನ ಹೆಂಡತಿಯರು ಹಾಗೂ ಅವರಿಗೆ ಜನಿಸಿದ ಮಕ್ಕಳೆಷ್ಟು ಹಾಗೂ ಅವರ ಹೆಸರೇನು ಎಂಬುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ. ಸ್ನೇಹಿತರೆ, ಪಾಂಡವರ ಒಂದು ಪತ್ನಿ ದ್ರೌಪದಿಯ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ದ್ರೌಪದಿಯು 5 ಪಾಂಡವ ಸಹೋದರರ ಹೆಂಡತಿಯಾಗಿದ್ದಳು. ಹೀಗಾಗಿ ಈ 5 ಪಾಂಡವರು ಕೂಡ ದ್ರೌಪದಿಯಿಂದ ಒಂದೊಂದು ಮಗುವನ್ನು ಪಡೆದುಕೊಂಡಿದ್ದರು. ಅವರನ್ನು ಉಪಪಾಂಡವರೆಂದೇ ಕರೆಯಲಾಗುತ್ತಿತ್ತು. ದ್ರೌಪದಿಯ ಮೊದಲನೇ ಮಗ ಪ್ರತಿಬಿಂಧ್ಯ, ಇವನು ಧರ್ಮರಾಯನ ಮಗನಾಗಿದ್ದನು. ದ್ರೌಪದಿಯ ಎರಡನೇ ಮಗ ಸುತಸೋಮ, ಇವನು ಗದಾಧಾರಿ ಭೀಮನ ಮಗನಾಗಿದ್ದನು. ದ್ರೌಪದಿಯ ಮೂರನೇ ಮಗ ಕೃತವರ್ಮ, ಇವನು ಅರ್ಜುನನ ಮಗನಾಗಿದ್ದನು. ದ್ರೌಪದಿಯ 4ನೇ ಮಗ ಶತಾನಿಕ ಹಾಗೂ 5ನೇ ಮಗ ಶ್ರುತಸೇನ, ಇವರು ಕ್ರಮವಾಗಿ ನಕುಲ ಹಾಗೂ ಸಹದೇವರ ಮಕ್ಕಳಾಗಿದ್ದರು. ಇದರ ಹೊರತಾಗಿ ಧರ್ಮರಾಯನಿಗೆ ದೇವಿಕಾ ಎಂಬ ಇನ್ನೊಂದು ಹೆಂಡತಿ ಇದ್ದಳು. ಇವಳಿಂದ ಯೋಧ್ಯ ಎಂಬ ಹೆಸರಿನ ಮಗನು ಧರ್ಮರಾಯನಿಗೆ ಜನಿಸುತ್ತಾನೆ. ಇದೇ ಪ್ರಕಾರವಾಗಿ ಭೀಮನ ಮದುವೆಯು ಕಾಶಿರಾಜನ ಮಗಳು ಭಲಂಬರ ಜೊತೆಗೆ ಆಯಿತು. ಇವಳಿಂದ ಸ್ವರ್ಗ ಎಂಬ ಹೆಸರಿನ ಮಗನು ಜನಿಸುತ್ತಾನೆ. ಹೀಗೆ ಹಿಡಿಂಬ ಎಂಬ ರಾಕ್ಷಸಿಯ ಜೊತೆಯಲ್ಲೂ ಕೂಡ ಭೀಮನು ವಿವಾಹವಾಗುತ್ತಾನೆ. ಇವಳಿಂದ ಘಟೋದ್ಗಜ ಎಂಬ ಮಗನು ಜನಿಸುತ್ತಾನೆ. ಇದೇ ಪ್ರಕಾರವಾಗಿ ಅರ್ಜುನನ ವಿವಾಹವು ಉಲೂಪಿ ಎಂಬ ನಾಗಕನ್ಯೆ ಜೊತೆಗೆ ಆಗುತ್ತದೆ. ಇವಳಿಂದ ಅರ್ಜುನನಿಗೆ ಇರಾವಣ ಎಂಬ ಹೆಸರಿನ ಮಗನು ಜನಿಸುತ್ತಾನೆ. ಹೀಗೆ ಅರ್ಜುನನು ಚಿತ್ರಾಂಗದೆ ಎಂಬ ರಾಜಕುಮಾರಿಯ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನು ಕೂಡ ವಿವಾಹವಾಗುತ್ತಾನೆ. ಇವಳಿಂದ ಬಭ್ರುವಾಹನ ಎಂಬ ಹೆಸರಿನ ಮಗನು ಜನಿಸುತ್ತಾನೆ. ಹೀಗೆ ಶ್ರೀಕೃಷ್ಣನ ಸಹೋದರಿಯಾದ ಸುಭದ್ರೆಯ ವಿವಾಹವೂ ಕೂಡ ಅರ್ಜುನನ ಜೊತೆಯೇ ಆಗುತ್ತದೆ. ಹೀಗೆ ಇವಳಿಂದ ಅರ್ಜುನನಿಗೆ ಅಭಿಮನ್ಯು ಎಂಬ ಹೆಸರಿನ ಮಗನು ಜನಿಸುತ್ತಾನೆ. ಇದೇ ರೀತಿಯಲ್ಲಿ ನಕುಲನ ವಿವಾಹವು ಶಿಶುಪಾಲನ ಮಗಳಾದ ರೇಣುಮತಿಯೊಂದಿಗೆ ಆಗುತ್ತದೆ. ಇವಳಿಂದ ನಕುಲನಿಗೆ ನಿರ್ಮಿತ ಎಂಬ ಹೆಸರಿನ ಮಗನು ಜನಿಸುತ್ತಾನೆ. ಇದೇ ಪ್ರಕಾರವಾಗಿ ಸಹದೇವನು ಕೂಡ ವಿಜಯ ಎನ್ನುವವಳನ್ನು ಮದುವೆಯಾಗುತ್ತಾನೆ. ಇವಳಿಂದ ಸಹದೇವನಿಗೆ ಸುಹೋತ್ರ ಎಂಬ ಹೆಸರಿನ ಮಗನು ಜನಿಸುತ್ತಾನೆ. ಸ್ನೇಹಿತರೆ, ಇದೇ ರೀತಿ ಪಂಚ ಪಾಂಡವರಿಗೆ ಅಷ್ಟು 9 ಜನ ಹೆಂಡತಿಯರು ಹಾಗೂ 13 ಜನ ಮಕ್ಕಳಿದ್ದರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.